UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MP ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾಗಳ ವಿಠಲಾಪುರ ಮಧ್ಯೆ ಕೆಲ ತಿಂಗಳಿಂದ ಸ್ಥಗಿತವಾಗಿದ್ದ ಯಾಂತ್ರೀಕೃತ ದೋಣಿ ಸಂಚಾರ ಮತ್ತೆ ಪ್ರಾರಂಭವಾಯಿತು. ತುಂಗಭದ್ರಾ ನದಿಯಲ್ಲಿ ದಶಕಗಳಿಂದ ಸಂಚರಿಸುತ್ತಿದ್ದ ನಾಡದೋಣಿಯ ತಳದಲ್ಲಿ ರಂಧ್ರ ಬಿದ್ದು ಮತ್ತು ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ಕಳೆದ 7 ತಿಂಗಳಿಂದ ದೋಣಿ ಸಂಚಾರ ಸ್ಥಗಿತಗೊಂಡಿತ್ತು. ಒಳನಾಡು ಮತ್ತು ಬಂದರು ಜಲಸಾರಿಗೆ ಇಲಾಖೆ ಅಧಿಕಾರಿಗಳು ಜನರಿಗೆ ಆಗುವ ತೊಂದರೆಯನ್ನು ಗಮನದಲ್ಲಿಟ್ಟುಕೊಂಡು 14 ಲಕ್ಷ ರೂಪಾಯಿಗಳಿಗೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ರಿಪೇರಿ ಕಾರ್ಯವನ್ನು ಮುಗಿಸಿ ಸಂಚಾರಕ್ಕೆ ಅನುವು ಮಾಡಿದ್ದಾರೆ. ಈ ನಾಡದೋಣಿ ವಿಜಯನಗರ, ಗದಗ, ಹಾವೇರಿ 3 ಜಿಲ್ಲೆಗಳ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಹೂವಿನಹಡಗಲಿ ತಾಲೂಕು ಮಾಗಳ, ಮುಂಡ್ರಗಿ ತಾಲೂಕು ವಿಠಲಾಪುರ ಭಾಗದ ಜನರು ಸುತ್ತುವರೆದು ಪ್ರಯಾಣಿಸಬೇಕಾಗಿತ್ತು. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 14 ಲಕ್ಷ ರುಗಳ ವೆಚ್ಚದಲ್ಲಿ ನಾಡದೋಣಿಯನ್ನು ದುರಸ್ತಿಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಿದೆ. ಮಾಗಳ ಗ್ರಾಮದ ನದಿ ತೀರದಲ್ಲಿ ಗ್ರಾಮಸ್ಥರು, ಮಹಿಳೆಯರು ಗಂಗಾ ದೋಣಿಗೆ ಪೂಜೆ ನೆರವೇರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಕೆಲ ತಿಂಗಳಿಂದ ಸ್ಥಗಿತವಾಗಿದ್ದ ದೋಣಿ ಸಂಚಾರ ಮರುಚಾಲನೆ ಸಿಕ್ಕಿದ್ದರಿಂದ 2 ದಡಗಳ ಗ್ರಾಮಸ್ಥರು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಮುಖಂಡರಾದ BN ಶ್ರೀಧರ್, ಸತ್ಯನಾರಾಯಣ ರೆಡ್ಡಿ, ಲಕ್ಕಣ್ಣವರ ಮಂಜುನಾಥ, ಬಾವಿಕಟ್ಟಿ ಈಶಪ್ಪ, ಹುಲ್ಮನಿ ಕೋಟ್ಯಪ್ಪ, ಬಸವರಾಜ್ ಹಳ್ಳೆಪ್ಪನವರ್, ಹಳ್ಳಿಕಟ್ಟಿ ಮಂಜಪ್ಪ, ಮೈಲಾರಪ್ಪ, ಪರಮೇಶಪ್ಪ, ಶಂಭುನಾಥ್ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.